ಬಸಪ್ಪ ಬಡಿಗೇರ ಅಂತೇಳಿ ಲಕ್ಕುಂಡಿ. ನಾನು ವಿಶ್ವಕರ್ಮ ಜಾತಿ. ನಾನು ಕಮ್ಮಾರ್ಕಿ ಕೆಲಸ ಏನು ರೀ. ಆಮ್ಯಾಗ ಲಕ್ಕುಂಡಿಯಾಗ ಮಳೆ ಆತಂದ್ರೆ ಹುಡ್ಕೋದ ಒಂದು ನನಗೆ ಛಲ. ಹೋದ್ನಿ ಅಂದ್ರೆ ತೆಂಬಿ ಹಿಡ್ಕೊಂಡು ಹೋದ್ನಿ ಅಂದ್ರೆ ಒಂದು 4-5 ಹವಳ ಮಣಿ, ನೀಲು ಮಣಿ, ಹಾಲು ಮಣಿ, ಹಸಿರು ಮಣಿ, ಹವಳ, ನಾನಾ ನಮೂನಿ ಹಳ್ಳ ಅಂದ್ರೇನು ಹುಡುಕೊಂಡೇ ಬರ್ತೀನಿ. ಹಾಂ, ಮುತ್ತು ರತ್ನ ಏನು ರೀ, ಕವಡಿ, ಆನಿಕ್ವಾರಿ ಸಾಮಾನು ಅಷ್ಟು. ಮೊನ್ನೆ ಎಚ್.ಕೆ. ಪಾಟೀಲ್ ಸಾಹೇಬರು ನವಂಬರ್ 24ಕ್ಕೆ ಹೋಗ್ತೀನಿ, 24ನೇ ಇಸ್ವಿಯಾಗ ನಾನು ಅಷ್ಟು ಹಸ್ತಾಂತರ ಮಾಡೀನಿ. ನನ್ನ ಮಗ ಕೆಲಸ ಕೊಡ್ರಿ ಅಂತ ಕೇಳಿದೆ, ಕೆಲಸ ಕೊಟ್ಟಾರ ಏನು ರೀ. ಆಮೇಲೆ ನಮ್ಮ ಓಣಿ ಮೆಂಬರು ನಮ್ಮ ಇರ್ಫಾಕ್ಸ್ 45 ವರ್ಷದಿಂದನೇ ಸಾಧನೆ ಅದು ನನಗೆ ಏನು ರೀ. ಹೋದ್ನಿ ಅಂದ್ರೆ ಒಟ್ಟು ಹಂಗೆ ಬರೋಂಗಿಲ್ಲ, ಒಂದು 4-5 ಮಣಿ ಹಿಡ್ಕೊಂಡೇ ಬರ್ತೀನಿ. ಒಂದೇ ಹೊಲ ಅದು ಸಿಗೋದು ಏನು ರೀ, ಕಂಡೂನವ್ರ ಹೊಲ ಅಂಥೇಳಿ ಅವ್ರ ಹೊಲ್ದಾಗ ಸಿಗ್ತಾವೆ. ಅವ್ರ ಹೊಲಕ್ಕೆ ಹೋದ್ನಿ ಅಂದ್ರೆ ಹಂಗೆ ಬರೋಂಗಿಲ್ಲ, ಆರಿಸ್ಕೊಂಡು ತೊಗೊಂಡೇ ಬರ್ತೀನಿ. ಊರಾಗ ಈ ಡಾಂಬರೀಕರಣ ಮಾಡಿದ್ರು, ಸಿಸಿ ರೋಡ್ ಹಾಕಿದ್ರಲ್ಲ, ಅವಾಗಲಿದ್ದ ಸಿಗೋದು ಕಡಿಮೆ ಆಗೈತಿ ಏನು ರೀ. ಮೊದ್ಲಾಗ ಭಾಳ ಸಿಗ್ತಿದ್ದು, ಈ ಊರಾಗ ಭಾಳ ಸಿಗ್ತಿದ್ದು. ಈ ಸಿಸಿ ಕ್ಯಾಮ್ರಾ ಮಾಡಿ ಇದು ಡಾಂಬರೀಕರಣ ಮಾಡಿಂದ ಸಿಗೋದು ಕಷ್ಟ, ಕಡಿಮೆ ಆಗೈತಿ. ಹಳೆ ಮನೆ ಇದ್ದು ಬಂದ್ರೆ ಯಾವ ಗೋಡ್ಯಾಗ ಪಾಡ್ಯಾಗ ಏನಾದರೂ ಸಿಗ್ತಾವೆ, ಇವತ್ತಿಗೂ ಸಿಗ್ತಾವೆ. ಎಲ್ಲ RCC ಬಿಲ್ಡಿಂಗ್ ಆಗಿಬಿಟ್ಟಾವ ಈಗ ಏನು ರೀ. ಹಳೆ ಮನೆ ಇದ್ದು ಅಂದ್ರೆ ಅದ್ರಾಗ ಹವಳ, ಕವಡಿ, ಆನಿಕೋರಿ ಸಾಮಾನು, ಆಮೇಲೆ ದುಡ್ಡು, ಆನೆ ದುಡ್ಡು, ತೂತಿನಿ ಬಿಲ್ಲಿ ಏನಾದರೂ ಒಟ್ಟು ಒಂದು ಹುಡುಕೊಂಡೇ ಬರ್ತೀನಿ. ಇವತ್ತಿಗೂ ಅದ್ರ ನಾನೇನಾದರೂ ಹುಡುಕೋದು ಬಿಟ್ಟಿಲ್ಲ, ಹುಡುಕ್ತಾನೆ ಅದೀನಿ. ನಾನು ಹುಡುಕಿ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಅಷ್ಟು ಅರ್ಪಣೆ ಮಾಡ್ಬೇಕಂತೀನಿ. ಅದು ಒಂದು ಹವ್ಯಾಸ ನನಗೆ, ಅದು ರೂಢ ಆಗಿಬಿಟ್ಟೈತಿ. ಇವತ್ತು ಹೊಲಕ್ಕೆ ಹೋದ್ನಿ ಅಂದ್ರೆ ಯಾವ್ದಾರು ಒಂದು ಮನೆ ಹುಡುಕೊಂಡ ಮನೆಗೆ ಬರ್ತೀನಿ ಏನು ರೀ. ಇವು ತಾಟೆ ಸಂಗ್ರಹ ಮಾಡಿಟ್ಟೇನೆ, ಆ ತಾಟ್ನಾಗ ಅದಾವೆ, ಇನ್ನೂ ಅದಾವೆ. ಮೊನ್ನೆ ಹುಡ್ಕೊಂಡ್ಬಂದಿನಿ. ಇದನ್ನು ತೊಂಬೈಲ ತಾಟ್ ತೊಂಬೈಲ ಅಂತ ಹಾಂ. ಏನೂ ಮಾಡಿಲ್ಲ, ಸ್ವಂತಕ್ಕೆ ಯಾರು ತೊಗೊಳೋದ್ರೆ ಎದಕ್ಕೂ ಬರೋಲ್ಲ ಅವು ಏನು ರೀ. ಬೆಲೆ ಬಾಳುವಂಥದ್ದು ನಮ್ಗೆ ಯಾರು ಇವತ್ತಿಗೆ ಒಂದು ರೂಪಾಯಿ ಮಾರಕ್ಕೆ ಕೊಟ್ಟಿಲ್ಲ, ಮಾರಿಲ್ಲ ಏನು ರೀ. ನನಗೆ ಮಾಶಾಸನ ಸಹಿತ ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ಬಂದೀನಿ. ನಿನಗೆ ಮಾಶಾಸನ ಬರೋಲ್ಲ ಅಂದರು. ನಮ್ಮ ಸಂಸ್ಕೃತಿ ಇಲಾಖೆಗೆ ಸಂಬಂಧ ಇಲ್ಲದಿದ್ದು ಮನೆಯಲ್ಲಿ DC ಅವರು ನಿನಗೆ ಮಾಡಿಸಲ್ಪ ಅಂತೇಳಿ ಅಂದರು. ಆಯ್ತು ಬಿಡ್ರಿ ಅಂದು. ಇವತ್ತಿಗೆ ನನಗೆ ಒಂದು ಬಂಗಾರ ನಾಣ್ಯ ಒಂದೇ ಸಿಕ್ಕಿತ್ತು. ಒಂದು ಅದನ್ನ ಚಿಕ್ಕಪಟ್ಟಿ ಸಾಹೇಬ್ರ ಕೈ ಕೊಟ್ಬಿಟ್ಟಿವಿ ಏನು ಏನು ಇಟ್ಕೊಳ್ಳೋದಿಲ್ಲ ಅವು, ಏನು ಬರೋದು ಎದಕ್ಕೂ